ಹಾಯ್ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಟು ಆಲ್. ಇವರೇನಪ್ಪ ವಾಲ್ಗದವನ್ನ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರ, ಬನ್ನಿ ಹೇಳ್ತಾ ಹೋಗ್ತೀನಿ. ಈ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಏರಿಯಾ ಹುಡುಗರೆಲ್ಲ ಒಂದು ಸ್ಪೆಷಲ್ ಆಗಿ ಏನಾದ್ರು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೀ ಗೋರನಹಳ್ಳಿ ಮಹಾಲಕ್ಷ್ಮಿ ಅಮ್ಮನ್ನ ನಮ್ಮ ಏರಿಯಾಗೆ ಕರೆಸಿದ್ರು. ನೀವು ನೋಡ್ಬೋದು ಇಲ್ಲಿ ಗೋರನಹಳ್ಳಿಯಿಂದ ಬಂದ ತಕ್ಷಣ ಅಮ್ಮನ ನಾವು ಯಾವ ರೀತಿಯಾಗಿ ನಾವು ಮನೆಗೆ ಕರ್ಕೊಂಡ್ವಿ ಅಂತ. ಸಾರಥಿ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾನು ನಮ್ಮ ಮನೆಗೆ ಅಮ್ಮನ ನಾನು ಕರ್ಕೊಂಡೆ. ಅಮ್ಮ ನಮ್ಮ ಮನೆಗೆ ಬಂದಾದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಏಕೆ ಅಂತಂದರೆ ನನ್ನ ಕೈಯಾರೆ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿದ್ದು ನನಗೆ ಇನ್ನೂ ಖುಷಿ ಕೊಡ್ತು. ಏಕೆಂದರೆ ಅಮ್ಮ ನಮ್ಮ ಮನೆಗೆ ಬಂದ್ಲಲ್ವಾ, ಹಾಗಾಗಿ ತುಂಬ ಖುಷಿ ಆಯಿತು. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಮ್ಮನ ನನ್ನ ಮನೇಲಿ ಕರೆಸಿ ಕೂರಿಸಿ ಈ ಥರ ಅರ್ಶಿನ ಕುಂಕುಮ ಮಡ್ಲಕ್ಕಿ ಕೊಡ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಈ ಒಂದು ಗಳಿಗೆನ ನಾನು ತುಂಬ ಖುಷಿ ಪಡ್ತೀನಿ. ನಂದು ಪೂಜೆ ಎಲ್ಲ ಆದ ತಕ್ಷಣ ಇಲ್ಲಿ ನನ್ನ ಮಗಳ ಕೈಯಲ್ಲಿ ಕೂಡ ಅರ್ಶಿನ ಕುಂಕುಮನ ಇಟ್ಟಿಸಿ ಪೂಜೆ ಎಲ್ಲ ಮಾಡಿಸ್ದೆ. ನಾನು ಪ್ರತಿ ವರ್ಷ ಗೋರನಹಳ್ಳಿಗೆ ಹೋಗ್ತಾ ಇದ್ದೆ. ಈ ಥರ ಪೂಜೆನ ನಮಗೆ ಸಿಗ್ತಿರ್ಲಿಲ್ಲ ಅಲ್ಲಿ. ಹಾಗಾಗಿ ನನಗೆ ಇಲ್ಲಿ ತುಂಬ ಖುಷಿ ಕೊಡ್ತು. ನಾನು ನನ್ನ ಕೈಯಾರೆ ನನ್ನ ಮನೆಯಲ್ಲಿ ಅಮ್ಮನ ಕೂರಿಸಿ ಪೂಜೆ ಎಲ್ಲ ಮಾಡಿ ಕಳಿಸಿದ್ದು. ಅಮ್ಮನ ಅಲಂಕಾರ ಯಾವ ಥರ ಇತ್ತು, ಹೂವಿನ ಅಲಂಕಾರ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಮರಿದೇ ವಿಡಿಯೋಸ್ನ ನೋಡಿ ಆ್ಯಂಡ್ ಫಾಲೋ ಮಾಡಿ. ಫೈನಲ್ ಆಗಿ ಅಮ್ಮನಿಗೆ 5 ಜನ ಮುತ್ತೈದೆಯವರು ಸೇರಿ ಆರತಿ ಎಲ್ಲ ಮಾಡಿ ಅಮ್ಮನ ಕಳಿಸ್ಬೇಕಾಯಿತು ಅಲಂಕಾರಕ್ಕೆ. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ ಅಮ್ಮನ ನಮ್ಮ ಮನೆಗೆ ಕರೆಸಿ ಆ್ಯಂಡ್ ನನ್ನ ಕೈಯಿಂದ ಪೂಜೆ ಎಲ್ಲ ಮಾಡಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.